ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಇವತ್ತು ಮಂಗಳೂರು ಸ್ಟೈಲ್ನ ಬಸಳೆ ಗಸಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಇಂಗ್ರೀಡಿಯೆಂಟ್ಸ್ ನಾನು ತೋರಿಸಿರೋ ಥರ ಎಲ್ಲ ನೀಟಾಗಿ ಹಾಕೋಬೇಕಾಗತ್ತೆ. ಸೊ ಮತ್ತು ಬಸಳೆ ಸೊಪ್ಪನ್ನ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ದಂಟು ಸಮೇತ ಹಾಕ್ಕೊಂಡು ತೊಗರಿಬೇಳೆ ಅಥವಾ ಮಸೂರು ಬೇಳೆ ಜೊತೆ ಹಾಕಿಬಿಟ್ಟು ನೀವು 3ರಿಂದ 4 ವಿಸಿಲ್ನ ತೊಗೋಬೇಕಾಗತ್ತೆ. ಸೊ ವಿಸಿಲ್ ಹಾರಿದ್ಮೇಲೆ ನೀವು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಒಂದು 2ರಿಂದ 3 ನಿಮಿಷ ಕುದೀತಾ ಇರಬೇಕಾಗತ್ತೆ. ಆಮೇಲೆ ನಾವು ತೆಂಗಿನ ತುರಿ, ಮೆಣಸಿನ್ಕಾಯಿ ಮತ್ತು ಹುಣಸೆಹಣ್ಣು ಹಾಕ್ಕೊಂಡು ನೀಟಾಗಿ ಸಾಫ್ಟಾಗಿ ಈ ರೀತಿ ಪೇಸ್ಟ್ ಆಗಿರೋ ಥರ ನಾವು ರುಬ್ಕೊಂಡ್ಬಿಟ್ಟು ಆಮೇಲೆ ನಾವು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಚೆನ್ನಾಗಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಸೊ ಹಸಿ ವಾಸನೆ ಹೋಗೋಗಂಟ ಒಂದು 5ರಿಂದ 10 ನಿಮಿಷ ನಾವು ಲೋ ಫ್ಲೇಮಲ್ಲೇ ಕುದಿಯೋಕ್ಕೆ ಇಡಬೇಕು. ಸೊ ಸೈಮಲ್ಟೇನಿಯಸ್ಲಿ ನಾವಿವಾಗ ನೆಕ್ಸ್ಟ್ ಸ್ಟೆಪ್ ಏನು ಒಗ್ಗರಣೆ ಇದಕ್ಕೆ ನಾವು ಏನು ಹಾಕ್ತೀವಿ ಅಂದರೆ ಫ್ರೈಡ್ ಆನಿಯನ್ನ ಹಾಕ್ತೀವಿ. ಸೊ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಬೇಕು. ಆಮೇಲೆ ಸಣ್ಣದಾಗಿ ತುರಿದಿರುವ ಈರುಳ್ಳಿನ ಹಾಕ್ಕೊಂಡು ಒಂದು 5 ಮಿನಿಟ್ಸ್ ಗೋಲ್ಡನ್ ಬ್ರೌನ್ ಆಗೋ ತನಕ ನಾವು ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಸೊ ನೀಟಾಗಿ ಅದನ್ನು ಕಲಿಸ್ಕೋಬೇಕಾಗತ್ತೆ. ಅದರ ನಂತರ ನಾವು ಮತ್ತೆ ಈರುಳ್ಳಿನ ನೋಡ್ತಾನೆ ಇರಬೇಕು, ಯಾಕಂದರೆ ಗೋಲ್ಡನ್ ಬ್ರೌನ್ ಆಗಬೇಕು. ಬ್ಲ್ಯಾಕ್ ಆಯಿತು ಅಂತ ಅಂದರೆ ಕಂಪ್ಲೀಟ್ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ಸೊ ನಾವು ಇಟ್ ಈಸ್ ಪರ್ಫೆಕ್ಟ್ಲಿ ರೆಡಿ. ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು 2 ಮಿನಿಟ್ಸ್ ನಾವು ಇನ್ನೂ ಕುದಿಸ್ಬೇಕಾಗತ್ತೆ, ಯಾಕಂದರೆ ಅರೋಮಾ ಬರಬೇಕು. ಆ ಸ್ಮೆಲ್ ಬಂದಮೇಲೆ ನಿಮಗೆ ಗೊತ್ತಾಗುತ್ತೆ ಸೊ ಗಶಿ ರೆಡಿ ಆಗಿದೆ ಅಂತ. ಸೊ ಇದನ್ನು ನೀವು ರೆಡ್ ಬಾಯ್ಲ್ಡ್ ರೈಸ್ ಜೊತೆ ಅಥವಾ ವೈಟ್ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್, ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮಸ್ಟ್ ಆ್ಯಂಡ್ ಶುಡ್ ಟ್ರೈ ರೆಸಿಪಿ ಅಂತ ಹೇಳ್ತೀನಿ. Thank you for watching. Please like, share, subscribe the channel. Thank you for watching.